ಹಲೋ. ಹಲೋ ಹೇಳಿ. ಓಸ್ ಕವಿತಾ, ಏನಾಗಿದೆ ಫೋನ್ಗೆ ನಿಮಗೆ? ಏನಕ್ಕೆ ಫೋನ್ ಬರ್ತಾ ಇಲ್ಲ? ಅಯ್ಯೋ ಅದಾ, ಚಾರ್ಜ್ ನಿಲ್ತಾ ಇದು ಫೋನು. ಯಾಕಂದ್ರೆ ಚಾರ್ಜ್ ಆಯ್ತಿಲ್ಲ ಕಣ್ರಿ. ಏನು ಕವಿತಾ, ಎಷ್ಟು ಕೂಲ್ ಆಗಿದೆಯಾ ನೀನು? ಏನು ಹಾಗೆ ಇಲ್ಲ ಅನ್ನೋ ಥರ ಇದೆಯಾ ನೀನು? ಅಯ್ಯೋ ಈಗೇನಾಯ್ತು ಅಂತ ಹಿಂಗಂತ ಇದ್ದೀರಿ ನೀವು? ಅಲ್ಲ, ಫೋನ್ ಕೆಟ್ಟೋಗಿದೆ ಅಂದಮೇಲೆ ನೀನು ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಮಾತಾಡಬೇಕಲ್ವ ನನಗೆ? ಯಾಕೆ? ವಾಟ್? ಯಾಕೆ? ಏನು ಕವಿತಾ ಈಗ ಹೇಳ್ತಾ ಇದೀಯಾ? ಹಾಗಾದ್ರೆ ನಾನು ಮಿಸ್ ಮಾಡ್ಕೊಳ್ಳೇ ಇಲ್ವಾ ನೀನು? ಅಯ್ಯೋ ಹಂಗೇನಿಲ್ವಲ್ಲ, ಯಾಕೆ? ಸರಿ ಬಿಡಿ. ಮಿಸ್ ಮಾಡ್ಕೊಳ್ಳೋಂಥದ್ದು ಏನಿದದು? ನೀವು ಕೆಲಸದಲ್ಲಿ ಬ್ಯುಸಿ ಇರ್ತೀರಿ ಪಾಪ ಅಂದ್ಬಿಟ್ಟು ನಾನು ತೊಂದರೆ ಕೊಡಕ್ಕೆ ಹೋಗಲಿಲ್ಲ. ನನಗೆ ಆ ಥರ ಏನಿಲ್ಲ. ಹಂಗೆಲ್ಲ ಏನು ಮಿಸ್ ಮಾಡ್ಕೊಳಕ್ಕೆ ಯಾಕೆ? ವಾಟ್, ಮಿಸ್ ಮಾಡ್ಕೊಳ್ಳಿಲ್ವಾ? ಸರಿ ಬಿಡು, ಆಯಿತು. ಇಲ್ಲಿ ನಾನು ನೋಡಿದ್ರೆ ನೀನು ನೆನಪಲ್ಲೇ ಇದ್ದೀನಿ, ನೀನು ನೋಡಿದ್ರೆ ನಾನು ನೆನೆಸ್ಕೊಂಡೇ ಇಲ್ಲ. ಅಯ್ಯೋ, ಒಳ್ಳೆ ಕರ್ಮನಪ್ಪ. ನಿಜವಾಗ್ಲೂ ನಾನೇ ದಡ್ಡ ಅನಿಸುತ್ತೆ. ಯಾಕೆ? ಏನು ಏಕೆ? ಏನು ರಾಗ ಹೇಳ್ತಾ ಇದೆಯಾ ನೀನು? ನಾನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ? ನೀನು ನಾನು ಮಿಸ್ ಮಾಡ್ಕೊತಾ ಇಲ್ವಾ? ಅಯ್ಯೋ ಏನು ಮಿಸ್ ಮಾಡ್ಕೊಂಡು ಏನು ಪ್ರಯೋಜನ? ಪಾಪ ನೀವು ಇಲ್ಲಿ ಬರ್ತೀರಾ, ನಮ್ಮ ಮನೆ ಚಿಕ್ಕದು, ನಿಮ್ಗೆ ಇಷ್ಟ ಆಯ್ತಿಲ್ಲ ಇಲ್ಲಿ ಇರೋಕ್ಕೆ. ನಿಮಗೆ ಬೇಜಾರು ಮಾಡೋಕೆ ನನಗೂ ಇಷ್ಟ ಇಲ್ಲ. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನಿಸ್ತದೋ, ಎಲ್ಲಿ ಇರೋಕ್ಕೆ ಇಷ್ಟ ಆಯ್ತಲ್ಲ ಇರಿ. ಅದಕ್ಕೆಲ್ಲ ಯಾಕೆ? ಅದರಲ್ಲೇ ಮಿಸ್ ಮಾಡ್ಕೊಳ್ಳೋದಲ್ಲವ. ಅದು ಇದು ಕೆಲಸ ಮಾಡ್ತಾ ಇದ್ನಲ್ಲ, ನನಗೆ ನೆನಪೇ ಬರ್ಲಿಲ್ಲಪ್ಪ ನೀವು. ನೆನಪು ಬರಲಿಲ್ವಾ? ನಿಜವಾಗ್ಲೂ ನೀನು ನಾನು ಇಷ್ಟಪಟ್ಟಿದ್ರೆ ನೆನಪು ಬರ್ತಿದೆ. ನೀನು ನನ್ನ ಇಷ್ಟಪಟ್ಟಿಲ್ಲ, ಅದಕ್ಕೆ ನಾನು ನೆನಪು ಬಂದಿಲ್ಲ. ಅಯ್ಯೋ ಹಂಗ ಹೆಂಗೆ ಗೊತ್ತಾಯ್ತು ನಿಮಗೆ? ವಾಟ್ ನಾನ್ ಸೆನ್ಸ್. ಅಲ್ಲ ಕಣೆ, ನಾನು ಕಾಮಿಡಿ ಮಾಡ್ತಾ ಇದ್ದೀನಾ? ಹಾಗಾದ್ರೆ ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ಏನು ಕವಿತಾ ನಿಂದಿದ್ದು? ನಾನು ಇಷ್ಟ ಇಲ್ಲ ಅಂತ ನಾನೇ ಹೇಳ್ದೆ. ಫೋನ್ ಸ್ವಿಚ್ ಆಫ್ ಆಗೈತೆ, ನಾನೇನು ಮಾಡೋಕ್ಕಾಯ್ತದೆ? ಇದೊಳ್ಳೆ ಸರಿ ಆಯ್ತಲ್ಲ ನಿಮ್ಮದು. ಅಯ್ಯೋ ಹೇಳ್ತಾ ಇಲ್ವಾ ಫೋನ್ ಸ್ವಿಚ್ ಆಫ್ ಆಗೈತೆ ಅಂದ್ಬಿಟ್ಟು? ಎಷ್ಟು ಸತಿ ಹೇಳ್ಬೇಕು ನಿಮಗೆ? ಅರ್ಥ ಆಯ್ತಿಲ್ವ ಒಂದು ಸತಿ ಹೇಳಿದ್ರೆ? ಸರಿ ಬಿಡು ಕವಿತಾ, ಆಯಿತು, ತಪ್ಪಾಯ್ತು ನಾನು ಫೋನ್ ಮಾಡಿಕ್ಕೆ. ಮತ್ತೆ ಮಾಡಲ್ಲ ನಿನಗೆ. ಸಾರಿ ಆಯ್ತಾ? ನಿಂಗೆ ತೊಂದರೆ ಕೊಟ್ಟೆ ಅನ್ಸುತ್ತೆ. ಅಯ್ಯೋ ನನಗೆ ಅನ್ನ ತೊಂದರೆ ಅಂತ ನೀವೇ ಸುಮ್ಮನೆ ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿರಲ್ಲ. ನಾನು ಹೇಳೋದನ್ನ ಹೇಳಿ ಸುಮ್ಮನೆ ನಿಮ್ಮ ಇಷ್ಟಕ್ಕೆ ಹೆಂಗೆ ಬರ್ತದಂಗೆ ಮಾತಾಡ್ಕೊಬಿಟ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಿಲ್ಲ. ಸರಿ ಬಿಡು, ಆಯಿತು, ಇಡ್ತೀನಿ ಫೋನ್ನ. ಸರಿ ಆಯಿತು. ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ಮತ್ತೆ ಮಾಡ್ತೀನಿ. ಹಲೋ ಹೇಳಿ. ಏನು ಹೇಳ್ತಾರೆ? ಏನು ಮಾಡ್ತಾ ಇದೀಯಾ? ಪಾತ್ರೆ ತೊಳಿತಾವ್ನಿ. ಏನು ನಿಮ್ಮ ಮನೆ ಮಾಡೋ ಕೆಲಸ ಇಲ್ವಾ ನಿನಗೆ? ಪಾತ್ರೆ ತೊಳೆಕೆಲ್ಲ ನಾನು ನಿನ್ನ ಕರ್ಕೊಂಡು ಕೆಲಸ ಮಾಡಕ್ಕೆ ಬಿಟ್ಟಿದ್ದೀನ? ಆರಾಮಾಗಿರ್ಲಿ ಅಂತ ಬಿಟ್ಟಿರೋದು ನಿನ್ನ. ಅಯ್ಯೋ ಆ ಊರಿಗೆ ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಟ್ರೆ ಏನಾದ್ರು? ಇನ್ನು ಯಾವ ಕೆಲಸನೂ ಮಾಡ್ಸಕ್ಕಿಲ್ಲ, ಅದೊಂದು ಕೆಲಸನಾದ್ರು ಮಾಡ್ಬೇಡ್ದ? ಮಾಡಬೇಕು ನೀನು. ಅಲ್ಲ, ಊಟ ಮಾಡಿದ್ರ ಏನು ಸ್ವಲ್ಪನಾದ್ರು ಏನಾದ್ರು ವಿಚಾರಿಸ್ತಾ ನೀನು ಕವಿತಾ? ನೀನು ಹಾಗಾದ್ರೆ ನನ್ನ ಬಗ್ಗೆ ಸ್ವಲ್ಪ ಕೇರ್ ಇಲ್ಲ ಅಲ್ವಾ ನಿನಗೆ? ಊಟ ಮಾಡಿದ್ರಾ? ಇವಾಗೇನು ಕೇಳಬೇಕಾಗಿಲ್ಲ ನೀನು. ನಾನು ಹೇಳಿದ್ಮೇಲೆ ನೀನು ಕೇಳಬೇಡ್ದು, ಮುಂಚೆ ಕೇಳ್ಬೇಕು ನಾನು. ನೀನು ಊಟ ಮಾಡಿದ್ರಾ ಅಂತ. ಇದೊಳ್ಳೆ ಸರಿ ಆಯ್ತಲ್ಲ, ಊಟ ಮಾಡೇ ಇರ್ತೀರಿ. ನಿಮ್ಮ ಹೊಟ್ಟೆಗೆ ನೀವು ಊಟ ಮಾಡ್ದಾನೆ ಇರ್ತೀರಾ? ಇದೆಲ್ಲ ಚೆನ್ನಾಗಿ ಮಾತಾಡ್ತೀಯ ನೀನು. ಅಲ್ಲ, ಏನು ಸ್ವಲ್ಪ ನಿನ್ ಕಾಳಜಿನೇ ಇಲ್ವಲ್ಲ ಗಂಡನ ಬಗ್ಗೆ? ಅಯ್ಯೋ ಅಲ್ಲೋ ಕುತ್ಕೊಬಿಟ್ಟು ನೀವು ಕಾಳಜಿ ತೋರೋದು ನಾನೇನು ತೋರೋನೆ? ಇದೊಳ್ಳೆ ಸರಿ ಆಯ್ತು. ಪಾಪ ಇಲ್ಲಿ ಇರೋಕ್ಕೆ ನಿಮ್ಗೆ ಆಯ್ಕಿಲ್ಲ, ಅದು ಬೇರೆ ನಮ್ಮ ಮನೇಲಿ ಇಷ್ಟ ಆಯ್ಕಿಲ್ಲ ನಿಮಗೆ. ಅದರಲ್ಲಿ ಅದ್ರ ಮಧ್ಯದಲ್ಲಿ ಪಾಪ ಅದು ಯಾಕಬೇಕು ನಿಮಗೆ? ನಿಮ್ಮ ಖುಷಿನೇ ನನ್ನ ಖುಷಿ. ನೀವು ಎಲ್ಲಿದ್ರು ಚೆನ್ನಾಗಿರ್ತೀರಿ ಅಂತ ಗೊತ್ತು ನನಗೆ. ಆರಾಮಾಗಿರತ್ತಾನೆ ಹೋಗಿರೋದು, ಇರಿ ನೀವು ಆರಾಮಾಗಿ. ಪಾಪ ನಿಮ್ಗೆ ತೊಂದರೆ ಕೊಡೋದು ಅಂದ್ಬಿಟ್ಟು ಮಾಡಿಲ್ಲ ನಾನು ಅಷ್ಟೇ. ಅಲ್ಲ, ಫೋನ್ ಕಟ್ ಮಾಡೋ ತಕ್ಷಣ ಕಟ್ ಮಾಡ್ತೀಯಲ್ಲ, ನಿಮ್ಗೆ ಎಷ್ಟು ಕೊಬ್ಬು ನಿಮಗೆ? ಫೋನ್ ಕಟ್ ಮಾಡಿದ್ರೆ ಕೊಬ್ಬು ಅಂತ ಅರ್ಥ? ನೋಡು, ಸೈಕ್ ಮಾಡಬೇಡ ನೀನು ನನಗೆ. ಏನಾದರೂ ಮದುವೆ ಹೊಸ್ದಾಗಿ ಮದುವೆ ಆಗಿರೋಲ್ಲ ಎಷ್ಟು ಚೆನ್ನಾಗಿರ್ತಾರೆ, ನೀನೇನು ಈ ಥರ ಆಡ್ತೀಯಾ? ಹೌದಾ? ನಂಗೆ ಗೊತ್ತಿಲ್ಲ. ಫಸ್ಟ್ ನಾನು ಮದುವೆ ಆಗಿಲ್ವಲ್ಲ, ಇದೇ ಫಸ್ಟ್ ಮದುವೆ ಅಲ್ವಾ, ಅದಕ್ಕೆ ಗೊತ್ತಾಯ್ತಾ ಇಲ್ಲ. ಅಂದರೆ ನಂದು ಇದು ಎರಡನೇ ಮದುವೆ ಅಂತ ಅಂಗಿಸ್ತಾ ಇದೆಯಾ ನೀನು? ಸರಿ ಬಿಡು, ಆಯಿತು. ನಿಜವಾಗ್ಲೂ ನೀನು ಈ ಥರ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಮೊದಲು ಮದುವೆ ಸುದ್ದಿ ಯಾಕೆ ಮಾತಾಡ್ತೀಯ ನೀನು? ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋದು ನೀನು ಅರ್ಥ ಮಾಡ್ಕೋಬೇಕಲ್ವಾ? ನಿಜವಾಗ್ಲೂ ನೀನು ನನ್ನ ಅರ್ಥ ಮಾಡ್ಕೊಳ್ಳೋಳಾಗಿದ್ರೆ ನೀನು ಮೊದಲನೇ ಮದುವೆ ಸುದ್ದಿನೇ ಹೇಳ್ತಿರ್ಲಿಲ್ಲ. ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ನನಗೆ ಇಷ್ಟ ಇಲ್ಲ ಅಂತ ನಾನೇ ಕೇಳನೆ? ನನಗೆ ಇಷ್ಟ ಇರೋದಕ್ಕಿಂತ ನನ್ನ ಮದುವೆಗಿದ್ದು ನಾನು ಇಲ್ಲ ಇಷ್ಟ ಇಲ್ಲೋಗಿರಕಾಯ್ತಿದೆ ನಿಮ್ಮ ಮದುವೆ. ನಿಮ್ಗೆ ಇಷ್ಟ ಇಲ್ಲದ ಹೊತ್ತಿಗೆ ಮದುವೆಗೆ ಒಂದಿನ 2 ದಿನಕ್ಕೆ ಬಿಟ್ಟು ಹೋಗಿರೋದು. ಇಷ್ಟ ಇದ್ದಿದ್ರೆ ಇಲ್ಲೇ ಇರ್ತಿದ್ರಿ. ನೋಡು ಕವಿತಾ, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಆಯ್ತಾ? ನಿಮ್ಮ ಮನೇಲಿ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಅದಕ್ಕೋಸ್ಕರ ಬಂದೆ. ಅಟ್ಲೀಸ್ಟ್ ಅಲ್ಲಿ ಇರೋಕ್ಕಾದ್ರೂ ಆಗಲಿಲ್ಲ, ಫೋನಲ್ಲಾದ್ರೂ ಮಾತಾಡ್ಬೋದಲ್ವಾ? ಫೋನ್ ಸ್ವಿಚ್ ಆಫ್ ಆಯ್ತೈತೆ ಬಿಡಿ, ಮತ್ತೆ ಮಾಡ್ತೀನಿ ನಾನು ಆದಾಗ. ಕವಿತಾ, ನಾನು ಇವತ್ತು ಫುಲ್ ಫ್ರೀ ಇದ್ದೀನಿ. ನಾನು ಸಂಜೆನೂ ನಿನ್ನ ಹತ್ರ ಮಾತಾಡಬೇಕು. ಅಯ್ಯೋ ನನ್ನ ತಲೆನೋಯ್ತು, ನನಗೆ ಫೋನಲ್ಲೆಲ್ಲ ಮಾತಾಡೋಕ್ಕಾಗಿಲ್ಲ. ನನಗೆ ಮುಡುಗಿ ಸುಮ್ಮನೆ ಫೋನ್ ಆಗಿದೆ ಹಿಂಗೆ ಆಡ್ತಾ ಇದ್ದೀರಿ ನೀವು. ಇದೊಳ್ಳೆ ಸರಿ ಆಯ್ತು ನಿಮ್ಮದು. ಮುಡುಗಿ ಫೋನ್ ನನಗೆ ತಲೆನೋಯ್ತು, ನನಗೆ ಫೋನಲ್ಲಿ ಮಾತಾಡಿದ್ರೆ. ನೋಡು ಕವಿತಾ, ಅತಿ ಆಗ್ತಾ ಇದೆ ನಿಂದು. ಗಂಡನ ಜೊತೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಅಂದರೆ ಏನು ಅರ್ಥ ಮಾತನಾಡ್ತಾ ನಿಂದು? ನಾನು ಕಂಡ್ರೆ ಇಷ್ಟ ಇಲ್ಲ ಅಂತನಾ? ನಾನು ಹೇಳದ್ನ ಇಷ್ಟ ಇಲ್ಲದಂಗೆ ಆಡ್ತಿದ್ದಾರೆ ನೀವು. ನಮ್ಗೆ ಇಷ್ಟಪಟ್ಟರ್ಗೋಸ್ಕರ ಕಷ್ಟವೋ ಸುಖವೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಬೇರೆಯವರಾಗಿದ್ದರೆ ನಿಮ್ಮಂಗೆ ಆಡ್ತಿತ್ತಿಲ್ಲ ಬಿಡಿ. ನಿಜವಾಗ್ಲೂ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ನನಗೆ ಈಗ ಅರ್ಥ ಆಯ್ತಾ ಇದೆ. ಹಂಗಾರೆ ನಾವು ನಮ್ಮ ಅಪ್ಪ ಅಮ್ಮ ಬಡವರು, ಅವ್ರ ಮನೆ ಚಿಕ್ತು ಅಂದ್ಬಿಟ್ಟು ನಿಮ್ಮ ಅತ್ತೆ ಮಾವ ಅಲ್ಲ ಅಂತ ಹೇಳ್ಬಿಡಿ. ಮತ್ತೆ ಹೇಳ್ಬಿಡಿ ಬಿಡಿ, ಸುಮ್ಮನೆ ನಿಮ್ಮ ಗುಟ್ಟೆ ವಾದ ಮಾಡಿ ಏನು ಉಪಯೋಗ ಇಲ್ಲ ಕತೆ. ಪಾಪ ನಮ್ಮ ಅಪ್ಪನೂ ನಮ್ಮ ಅಮ್ಮನೂ ಎಷ್ಟು ಪ್ರೀತಿಯಿಂದವ. ನಮ್ಮ ಅಮ್ಮ ಒಬ್ಬಿಟ್ಟು ಮಾಡ್ತು ತಿನ್ಲಿ ಅಂದ್ಬಿಟ್ಟು ಮಾಡ್ತು ತಾನೆ. ಒಂದು ಒಬ್ಬಿಟ್ಟು ತಿಂದಂಗೆ ಹೋದ್ರಲ್ಲ ನೀವು, ನಮ್ಗೆ ಎಷ್ಟು ಬೇಜಾರಾಕಿಲ್ಲ. ತಿನ್ಬಿಟ್ಟು ಹೋಗಿರಿ ಏನಾಯ್ತಿತ್ತು? ಹಂಗೆಲ್ಲವ ಅಂಕಾರ ಕಲಿಬಾರ್ದು ಮನ್ಸ ಊಟದ ಮೇಲೆಲ್ಲವ. ಅದು ಆಗಲ್ಲ, ಆಗೋಲ್ಲ ಈಗೋಲ್ಲ. ಸುಮ್ಮನೆ ಮಡಿಗೆ ಫೋನ್ ನಂಗೆ ತಲೆನೋಯ್ತು, ನಂಗೆ ಫೋನ್ ಮಾಡಬೇಡಿ. ಬುಡಿ ಅತ್ತೆನೂ ಮಾವನು ಬಂದಾರಂತಲ್ಲ, ಬತ್ತೀನಂತೆ. ಅದಕ್ಕೇನೆ ಹೇಳಿವ್ನಿ, ನೀವಾಗಿರೋ 3 ದಿವಸದಲ್ಲಿ ಬರೋನು. ಅತ್ತೆ ಮಾವಂಗೆ ಓನು ಅಪ್ಪನೂ ಹೇಳ್ತೀನಿ ಅಂದವ್ರೆ. 9 ದಿವಸ ಕಂಡು ಬರೋಕಿಲ್ಲ ನಾನು. ಏನೋ 9 ಗಂಟೆನಾ? ಅದೆಲ್ಲ ಆಗಲ್ಲ. ನಾಳೆ ಬರ್ಬೇಕು ನೀನು. ನಾಳೆಗೆಲ್ಲ 3 ದಿನ ಆಗುತ್ತೆ. ನೀನು ಬರ್ಬೇಕು ಅಷ್ಟೇ, ನನಗೆ ಗೊತ್ತಿಲ್ಲ. ನಾಳೆ ನಾನು ಬರ್ತೀನಿ, ಬರೋದು ರೆಡಿಯಾಗಿರೋ. ಅವೆಲ್ಲ ಸೀನಿಲ್ಲ. ನೋಡಿ, ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಸ್ವಲ್ಪ ದಿನ ಇರಬೇಕು. ನಾನು ಬೇಜಾರು ಮಾಡ್ಕೊಂಡವ್ರೆ.
ಹಳಿಮಯ ಅಂತ ಬಂದು ನೀವು ಒಂದು ದಿವಸ ಉಣ್ಣಿಲ್ಲ ತಿನ್ನಿಲ್ಲ ಅಷ್ಟೊಂದು ಪ್ರೀತಿಯಿಂದ ನಮ್ಮ ಅಪ್ಪ ಮೀನೆಲ್ಲ ಅಂತ ಬಂದದೆ ತಿನ್ಕೊಂಡು ಇದ್ಬಿಟ್ಟು ಹೋಗಿದ್ರೆ ಎಷ್ಟು ಸಂತೋಷ ಆಗೋದು. ಬೇಡ ಒಂದೇ ಒಂದು ಒಬ್ಬಟ್ಟು ತಿನ್ಕೊಂಡು ಹೋಗಿದ್ರು ಎಷ್ಟು ಸಂತೋಷ ಆಗೋದು ನಮಗೆ. ಅದು ಬಿಟ್ಬಿಟ್ಟು ಏನು ಒಳ್ಳೆ ಇದ್ರಂಗೆ ಆಡ್ತೀರಿ ಬಿಡಿ ನೀವು. ಸುಮ್ಮನೆ ನಾನು ಮಾತಾಡಿ ಏನು ಉಪಯೋಗ ಇಲ್ಲ ಸುಮ್ಮನೆ. ಏನಿವಾಗ ಏನಂತ 9 ಬರ್ತೀಯಾ? ಯಾರು ಹೇಳ್ದವರು? ನೋಡು ನನಗೆ ಗೊತ್ತು ಕರ್ಸ್ಕೋಬೇಕು ನಾಳೆ ಅಂತ. ನಾನು ಕರ್ಸ್ಕೊಳ್ತೀನಿ. ಹೆಂಗೆ ಕರ್ಸ್ಕೊಂಡಿದ್ರೆ ನಾನು ನೋಡ್ತೀನಿ. ನಮ್ಮ ಅಪ್ಪ ನಮ್ಮ ಅಮ್ಮನವೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳ್ತಾರೆ ಕದ್ ಬಿಡಿ. ಅತ್ತೆ ಮಾವನ ಹತ್ರ ಕೇಳ್ಬಿಟ್ಟು ನಾನು ಬರೋಕಿಲ್ಲ. ನಾನು 9 ಗಂಟೆ ಇಲ್ಲೇ ಇರೋದು ನಾನು. ಏನು ಕವಿತಾ, ಒಳ್ಳೆ ಸಣ್ಣ ಮಕ್ಳು ಥರ ಆಟ ಮಾಡ್ತೀಯಲ್ಲ. ಇಲ್ಲಿ ನಾನು ಒಬ್ಬನೇ ಈಗಿರಲಿ, ನಾನು ಹೊಸ್ದಾಗಿ ಮದುವೆ ಆಗ್ಬಿಟ್ಟು ನಾವು ನನಗೆ ಯಾವ ನೆಬರ್ ಅಂತಾರೆ. ಇದಕ್ಕೆಲ್ಲ ಮದುವೆ ಆಗ್ದವ್ರು ಏನಾಯ್ತಿತ್ತು? ಮತ್ತೆ ಮದುವೆ ಆಗದಾರ ಏನಾಯ್ತಿತ್ತು ಅಂತ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ಇದು ಬಿಟ್ಟು 3 ದಿನ ನಿಮ್ಮದೇ ಹೋಗೋದಾಗಿತ್ತಾನೆ. ಜೊತೆಲಿ ಇರ್ದಾನೆ ಹೋದ್ರಿ. ಇಲ್ಲ ಅಕ್ಕಪಕ್ಕದಲ್ಲೇ ಯಾವ ಥರ ಮಾತಾಡ್ಕೊತಾರ ಗೊತ್ತಾ? ಸುಮ್ಮನೆ ಮಾತಾಡೇನು ಉಪಯೋಗ ಇಲ್ಲ. ನಿಮ್ಮ ಕುಟೆ ಹೇಳಿದ್ರು ಪ್ರಯೋಜನ ಎಲ್ಲ ಮಡಿಗೆ. ಸುಮ್ಮನೆ ನೀವು ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋರಲ್ಲ ಕತೆ ನೀವು. ಹೆಂಗೆ ಆಡ್ತೀರಿ ನೋಡಿ. ಇಲ್ಲ ಅಕ್ಕಪಕ್ಕದಲ್ಲೆಲ್ಲ ಆಡ್ಕೊತಾರೆ ಗೊತ್ತಾ? ಚಿಕ್ಕ ಮನೆ ಬಡವರು ಅಂದ್ಬಿಟ್ಟು ಅವ್ನು ಹೇಳಿ ಮಯ್ಯ ಬರೋಕಿಲ್ವಂತೆ ಅಂತ ನಮ್ಮ ಅಪ್ಪ ಅಮ್ಮ ತಲೆ ತಗ್ಸಂಗೆ ಮಾಡ್ತಾ ಇದ್ದೀರಲ್ಲ ನೀವು. ಸರಿಯಾ ನೀವು ಮಾಡ್ತಿರೋದು? ಅದರಲ್ಲಿ ಏನಿದೆ ತಲೆ ತಗ್ಸೋಂಥದ್ದು? ಅಯ್ಯೋ ನಿಮ್ಗೆ ಅರ್ಥ ಆಯ್ಕಿಲ್ಲ ಬಿಡಿ. ರೀ ಆಯಿತು, ಫೋನ್ ಸ್ವಿಚ್ ಆಫ್ ಆಯ್ತದೆ. ಸರಿ ಮಾಡ್ತೀನಿ. ಕವಿತಾ, ನೀನು ಫೋನ್ ಇಡಬೇಡ. ನೀನು ಹೇಳ್ತಾ ಇದ್ದೀನಿ ಅಲ್ವಾ, ಫೋನ್ ಇಡಬೇಡ ನೀನು. ಅಯ್ಯೋ ಸುಮ್ಮಡಿಗೆ ಚಾರ್ಜ್ ಇಲ್ಲ ಅಂತ ಹೇಳ್ತಾ ಇಲ್ವಾ? ಹಾಕೋ, ಚಾರ್ಜ್ ತಗೊಂಡೆ ಮಾತಾಡು. ಆಮೇಲೆ ಫೋನ್ ಬ್ಲಾಸ್ಟ್ ಆಗ್ಬಿಡ್ಲಿ. ಬೇಡ ಇಡ್ತೀನಿ ನಾನು. ಇದು ಬೇರೆ ಚಾರ್ಜ್ ಹಾಕಿಲ್ಲ. ಇನ್ನು ನಾಳೆ ಬೆಳಿಗ್ಗೆ ಓಪನ್ ಮಾಡೋದು. ವಾಟ್? ನಾಳೆ ಗಂಟೆ ಏನು ಮಾಡ್ತೀಯಾ? ನೋಡು, ಇನ್ನೊಂದು 1 ಮಿನಿಟ್ ಫೋನ್ ಮಾಡ್ತೀನಿ. ಮತ್ತೆ ನೀನು ಆನ್ ಮಾಡಲಿಲ್ಲ ಅಂದರೆ ಆಮೇಲೆ ಹೇಳ್ತೀನಿ ನಿನಗೆ. ಸುಮ್ಮಡಿಗೆ ಫೋನ ನಿಮ್ಮ ಪುಟ್ಟು ಫೋನ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಕೂತ್ಕೊಳ್ಳೋಕೆ ಹಾಕಿಲ್ಲ ನಮಗೆ ಕತೆ. ಬರೀ ಮಾತು ಏನು ಉಪಯೋಗ ಇಲ್ದಾರ ಸಿಕ್ಕಿಲ್ಲ. ಏನೇ ಆಗಂತ ಇದೆಯಾ ನೀನು? ನೋಡು, ಇದೆಲ್ಲ ತುಂಬ ಜಾಸ್ತಿ ಆಯಿತು ನಿಂದು. ಹಿಂಗೆ ಅನ್ನೋದು ಸುಮ್ಮನೆ ಮಡಿಗೆ ಫೋನ. ನಿಮ್ಗೆ ಬೇರೆ ಮದುವೆ ಬೇರೆ ಕೇಳು ಕತೆ. ಕವಿತಾ, ಏನು ಅತಿಯಾಗಿ ಮಾತಾಡ್ತಾ ಇದೆಯಾ ನೀನು? ನಿನ್ನ ಹಳ್ಳಿ ಹುಡುಗಿ ಭಾಳ ಒಳ್ಳೆಯವಳು ಅಂದ್ಕೊಂಡಿದ್ದೆ. ಅದಕ್ಕೆ ಇಷ್ಟೊಂದೇನೆಲ್ಲ ಮಾತಾಡ್ತಾ ಇದೆಯಾ ನೀನು? ಸರಿ ಬಿಡಿ, ನಾನು ಕೆಟ್ಟ ಹುಡುಗಿ. ನನಗೆ ಫೋನ್ ಮಾಡಬೇಡಿ ನೀವು. ಏನಂದ್ರೆ ಏನಂಗಂದ್ರೆ ಏನಂಗೆ ನೀನು ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ? ಗೊತ್ತು ತಾನೇ? ಏನು ಗೊತ್ತು? ಏನು ಹಂಗಂದ್ರೆ ಏನರ್ಥ? ಸರಿ ಸುಮ್ಮನೆ ಫೋನ್ ಮಾಡಿ ನೀವು. ಸುಮ್ಮನೆ ನಾನು ಪದೇ ಮಾಡಬೇಡಿ ನೀವು ಫೋನ. ಅದೆಲ್ಲ ಗೊತ್ತಿಲ್ಲ ನನಗೆ. ನಾಳೆ 3 ದಿನ ಆಗುತ್ತೆ. ನಾಳೆ ನಾನು ಬರ್ತೀನಿ 12 ಗಂಟೆ ಹೊತ್ತಿಗೆ. ನೀನು ಬೇಗ ರೆಡಿ ಆಗಿಬಿಡ್ಬೇಕು. ನಿಮ್ಮ ಕನ್ನಡದಲ್ಲಿ ಅರ್ಥ ಆಯ್ತಿಲ್ಲ ಒಂದ್ಸತಿ. ನಾನಂತೂ ಯಾವುದೇ ಕಾರಣಕ್ಕೂ ಬರೋಕಿಲ್ಲ. ನಾನು 9 ಗಂಟೆ ಬರೋಕಿಲ್ಲ. ಅತ್ತೆ ಮಾವನ ಅಂತ ಕೇಳ್ಕೊತೀನಿ ಬಿಡಿ. ನಿಮ್ಮ ಕೊಟ್ಟೇನು ಮಾತು. ಅತ್ತೆ ಮಾವನ ಹತ್ರ ನನ್ನ ಅಪ್ಪ ಅಮ್ಮನ ಕೈ ಮಾತಾಡಿಸ್ತೀನಿ ನಾನು ಈಗಲೇ ಬರೋಕಿಲ್ಲ ನಾನು. ಅಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ? ನಿನ್ಗೆ ಸ್ವಲ್ಪ ಬುದ್ಧಿ ಇಲ್ವಾ ನಿನಗೆ? ನಿನ್ನ ಬಾಯಿಲಿ ನೋಡು, ನಾವು ಎಲ್ಲೆಲ್ಲೋ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀನಿ ನಾನು. ನಿನ್ಗೆ ಗೊತ್ತಿಲ್ಲ ನಿನಗೆ? ಬಾರೇ. ಅಲ್ಲಿ ಏನಿದೆ ಅಂತ ಹಂಗೆ ಆಸೆ ಮಾಡ್ತೀಯ ನೀನು? ನೋಡು, ಹೊರಗಡೆ ಎಲ್ಲ ಹೋಗ್ಬೋದು. ನಾನು ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ನಿನ್ನ ಬಾ. ಆಯ್ತಾ? ನಾನು ಎಲ್ಲೂ ಬರೋಕಿಲ್ಲ ನಾನು. ಆಯ್ತಾ? ಸುಮ್ಮನೆ ತಲೆ ತಿನ್ಬೇಡಿ ನೀವು ಮಡಿಗೆ ಫೋನ. ನೋಡು, ನಿನ್ನ ಹೆಂಗೆ ಇಲ್ಲಿ ಕರ್ಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾಳೆ ಕರ್ಸ್ಕೊಳ್ತೀನಿ. ನನ್ನ ಹತ್ರ ಆಟ ಮಾಡಬೇಡ ನೀನು, ಆಯ್ತಾ? ನೋಡಿ, ನೀವು ಎಷ್ಟೇ ಹೇಳಿದ್ರು ಅಷ್ಟೇ. ನೀವು ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇ. ನಾನಂತವೇ ಇನ್ನೂ 9 ದಿವಸ ಬರೋಕಿಲ್ಲ. ಸರಿಯಾ? ಹಲೋ, ಯಾಕೆ ಹಿಂಗೆ ಆಟ ಮಾಡ್ತಾ ಇದೆಯಾ ನೀನು? ಸುಮ್ಮನೆ ಬಾ ನೀನು. ನಾನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಗೊತ್ತಾ? ನಿನಗೆ ಸ್ವಲ್ಪ ನಾನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಈ ಥರ ಆಡ್ತಾ ಇದೆಯಾ? ಯಾಕಪ್ಪ ಯಾಕೆ ಮಿಸ್ ಮಾಡ್ಕೊತಾ ಇದ್ದೀರಿ? ನಮ್ಮ ಮನೆಯಿಂದ ಬೋದ್ ಕಳ್ಸೋದ್ರ ನಿಮ್ಮನ್ನ? ಇಲ್ಲಿ ಇರಬೇಡ ಹೋಗು ಅಂದ್ಬಿಟ್ಟು ಅಲ್ಲಿ ಹೋಗಿ ಮಿಸ್ ಮಾಡ್ಕೊಳಕ್ಕೆ. ಸುಮ್ಮನೆ ಅದೇನು ನಿಮ್ಮ ಬಂಗ ನೀವು ನೋಡಿ ಮಿಸ್ ಮಾಡ್ಕೊತೀರಿ. ಮಿಸ್ ಆಕತ್ತೆ ಎಲ್ಲ ಬರೀ ನಾಟಕಕ್ಕಂತೆ ನಿಮ್ಮದು. ನೋಡು, ನಿನಗೆ ನಿಜವಾಗಿ ಇಷ್ಟಪಡ್ತಾರಲ್ಲ ಅವ್ರನ್ನ ನೀವು ನಂಬೋದೇ ಇಲ್ಲ ನೀವು. ನಾನು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ನನಗೂ. ರೀ ಸುಮ್ಮನೆ ಹುಡುಗಿ ಫೋನ ಇದಕ್ಕೆ ಹಿಂಗೆ ಆಡ್ತಾ ಇದ್ದೀರಿ. ಸರಿ ಬಿಡಿ, ಸ್ವಿಚ್ ಆಫ್ ಆಯ್ತದೆ ಫೋನು. ಅಯ್ಯೋ, ಫೋನ ಕಟ್ಟೆ ಮಾಡಿಬಿಟ್ಲಲ್ಲ. ಮತ್ತೆ ಟ್ರೈ ಮಾಡ್ತೀನಿ. ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ.